ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ಡೇ ನನ್ನ ಮಗನ ಬರ್ಡೇಗೆ ಯಾವ ರೀತಿ ಗೆಟ್ ರೆಡಿ ಆಗ್ತೀನಿ ಅಂತ ಸೆಲ್ಫ್ ಕೇರ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಮೊದಲಿಗೆ ನಾನಿಲ್ಲಿ ಟ್ಯಾನ್ ರಿಮೂವಲ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ಎವರ್ ಯೂತ್ ಅವ್ರದ್ದು. ಸೊ ನಾನಿಲ್ಲಿ ತೋರಿಸಿದ್ದೀನಲ್ವ, ಇದು ಚಾಕ್ಲೇಟ್ ಫ್ಲೇವರ್ದು. ಸೊ ಇದನ್ನು ಹಾಕ್ಕೊಂಡು ಒಂದು 15 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅಟ್ಲೀಸ್ಟ್ 1 ಮಂತ್ಗೆ ಟ್ರೈಸ್ ಯೂಸ್ ಮಾಡಿ. ಮತ್ತು ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ. ಮನೆಯೆಲ್ಲ ನೆಂಟರು ಬರ್ತಾರಲ್ವ, ಸೊ ಅದಕ್ಕೋಸ್ಕರನೇ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೆಕ್ಸ್ಟ್ ನಾನು ಟಿಫನ್ ಮಾಡಿದೆ. ಚಿತ್ರಾನ್ನ ಮಾಡಿದರು, ಸೊ ಅದನ್ನು ತಿಂದ್ಕೊಂಡು ಟಿ ವಿ ನೋಡ್ತಾ ಕೂತಿದ್ದೆ. ಆಮೇಲೆ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆಯೆಲ್ಲ ನಾನು ದಿನ ಮನೆ ಒರೆಸ್ತೀನಿ, ಬಿಕಾಸ್ ಮಗು ಇರೋದ್ರಿಂದ ಗಲೀಜಾಗುತ್ತೆ ಅಂತ. ಒರ್ಸೋದು ನೋಡ್ತಿದ್ದೀರಲ್ವ ಯಾವ ರೀತಿ ಕಿಚನ್ ಆಗಿದೆ ಅಂತ, ತುಂಬ ಗಲೀಜಾಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ನಾನೇನು. ನೆಕ್ಸ್ಟ್ ನಾನು ಇದನ್ನು ಅಪ್ಲೈ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಏನಾದರೂ ಒಂದು ಅಪ್ಲೈ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಬೋದು ಅಂತ ನೆಕ್ಸ್ಟ್ ಎವರ್ ಯೂತ್ ಅವ್ರದ್ದು ಗೋಲ್ಡನ್ ಇದು ಹಾಕ್ಕೊಳ್ತಿದ್ದೀನಿ. ಇದು ಕೂಡ ಎವರ್ ಯೂತ್ ಅವ್ರದ್ದೆ. ಸೊ ಗೋಲ್ಡನ್ ಕ್ರೀಮ್ ಇದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ಕೂಡ ಅಪ್ಲೈ ಮಾಡಿಕೊಂಡು ಅದು ನಿಮಗೆ ಗೊತ್ತಾಗುತ್ತೆ, ಅದು ಒಣಗಬೇಕು. ಸೊ ಲೇಯರ್ ಥರ ಬರುತ್ತೆ, ಅಲ್ಲಿವರೆಗೂ ಬಿಡಬೇಕು. ಇದು ಕೂಡ ಒಂದು 10 ನಿಮಿಷ ಅಷ್ಟೇ. ಸೊ ಇದನ್ನು ಹಾಕ್ಕೊಂಡೆ. ಮತ್ತು ನಾನು ನೆಕ್ಸ್ಟು ಪಾತ್ರೆ ತುಂಬ ಬಿದ್ದತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಫಸ್ಟ್ ಮನೆ ಫುಲ್ ಕ್ಲೀನ್ ಆಗಿರಬೇಕು. ನೆಕ್ಸ್ಟ್ ಏನಾದರೂ ಒಂದು ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ನೋಡ್ತಿದ್ದೀನಲ್ವ, ಸಿಂಕೆಲ್ಲ ಕ್ಲೀನ್ ಮಾಡಿ ಕಿಚನೆಲ್ಲ ಈ ರೀತಿ ಕ್ಲೀನ್ ಮಾಡಿದೆ. ಅಷ್ಟರಲ್ಲಿ ನಾನು ಫೇಸಲ್ಲಿ ಅಪ್ಲೈ ಮಾಡಿದೆ, ಅದೆಲ್ಲ ಡ್ರೈ ಆಗಿತ್ತು. ಸೊ ಅದನ್ನೆಲ್ಲ ಈ ರೀತಿ ರಿಮೂವ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾನು ಒಂದು 2 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ ಅನಿಸುತ್ತೆ. ರಿಸಲ್ಟ್ಸ್ ಚೆನ್ನಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಮಗುಗೆ ಫುಡ್ ಪ್ರಿಪೇರ್ ಮಾಡ್ತಿದ್ದೀನಿ. ಆ್ಯಪಲ್ನ ಈ ರೀತಿ ಚಿಪ್ಪೆ ಎಲ್ಲ ಬಿಡಿಸಿ ನಾನೇನು ಮಾಡ್ತೀನಿ, ಮಿಕ್ಸಿಗೆ ಗ್ರೈಂಡ್ ಮಾಡಿ ಕೊಡ್ತೀನಿ ಅದಕ್ಕೆ ಸ್ನ್ಯಾಕ್ಸ್ ಥರ. ಮತ್ತು ಸಂಜೆ ನಾನು ಹೇರ್ ಕಟ್ಟಿಗೆ ಹೋಗೋಣ ಅಂದ್ಕೊಂಡಿದ್ದೆ. ಹೇರ್ ಕಟ್ ಬ್ಲೂ ಡ್ರೈ ಎಲ್ಲ ಅಲ್ಲೇ ಮಾಡಿಸ್ಕೊಂಡು ಬರೋಣ ಅಂತ. ಸೊ ನೋಡ್ತಿದ್ರಲ್ವ, ನಾನು ಲೇಯರ್ ಕಟ್ ಮಾಡಿಸ್ಕೊಂಡ್ರೆ ತುಂಬ ಹೇರ್ ಕಟ್ ಮಾಡಿಬಿಟ್ರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು, ಏನಕ್ಕಪ್ಪ ಮಾಡಿಸ್ದೆ ಅಂದ್ಕೊಂಡೆ. ಸೊ ಹೋಗಲಿ ಬಿಡಿ, ಒಂದು ಲೈಫಲ್ಲಿ ಚೇಂಜ್ ಓವರ್ ಬೇಕು ಅಂತ ಸುಮ್ಮನೆ ಆಗಿಬಿಟ್ಟೆ. ತುಂಬ ಎಷ್ಟು ಉದ್ದ ಆಯಿತು ಅಂದರೆ ನನ್ನ ಹೇರ್ಸು. ಹೋಗಲಿ ಬಿಡಿ, ಏನು ಮಾಡೋದಕ್ಕಾಗಲ್ಲ. ಸೊ ಇದು ನನ್ನ ನೆಕ್ಸ್ಟ್ ಡೇ ಬರ್ಡೇ ದಿನ ಆಗಿರುತ್ತೆ. ಈ ರೀತಿ ಡ್ರೆಸ್ ಆಗಿದೆ. ಸೊ ಪಿಂಕ್ ಗೌನ್ನ ವೇರ್ ಮಾಡಿದ್ದೆ ನಾನು. ಗೌನ್ ಅಥವಾ ಫ್ರಾಕ್ ಏನಾದರೂ ಹೇಳ್ಬೋದು. ಸೊ ಒಂದು ಈ ಹೇರ್ಗೆ ಈ ರೀತಿ ಕ್ಲಿಪ್ ಹಾಕ್ಕೊಂಡಿದ್ದೆ. ಸೊ ಅಷ್ಟೇ, ಇಲ್ಲಿಗೆ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.